ಕರ್ನಾಟಕದೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಕಳೆಗಟ್ಟಿದೆ. ವರ್ಷದ ಮೊದಲ ಹಬ್ಬ ರಾಜಧಾನಿ ಎಲ್ಲಾ ರೀತಿಯಲ್ಲೂ ಸಜ್ಜಾಗ್ತಾ ಇದೆ. ಬೆಂಗಳೂರಿನ ಮಾರ್ಕೆಟ್ಗಳಲ್ಲಿ ಖರೀದಿ ಭರಾಟೆ ಬಹಳ ಜೋರು. ಹೂ ಹಣ್ಣು ಖರೀದಿಗೆ ರಾಜಧಾನಿ ಜನ ಮುಗಿಬಿದ್ದಿದ್ದಾರೆ. ಹೂ ಹಣ್ಣು ದುಬಾರಿಯಾಗಿದೆ. ಹಬ್ಬದ ಸಂದರ್ಭ ಬೆಲೆ 1 to ಡಬಲ್ ಆಗಿದೆ. ಗ್ರಾಹಕರ ಕೈ ಸುಡ್ತಾ ಇದೆ ಹೂ ಹಣ್ಣಿನ ಬೆಲೆ. ಕೆಆರ್ ಮಾರುಕಟ್ಟೆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಸಾಮಾನ್ಯವಾಗಿ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಮಾರ್ಕೆಟ್ಗಳಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬೆಳಗಿನಿಂದಲೂ ಕೂಡ ಖರೀದಿಯ ಭರಾಟೆ ಬಹಳ ಜೋರಾಗಿದೆ. ಬೆಳಗ್ಗೆ 3 ಗಂಟೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಗ್ರಾಹಕರು. ಹೂ ಹಣ್ಣು ಹಬ್ಬಕ್ಕೆ ಬೇಕಾಗಿರುವಂತಹ ಎಳ್ಳು, ಬೆಲ್ಲ, ಕಬ್ಬು ಎಲ್ಲವನ್ನೂ ಕೂಡ ಖರೀದಿ ಮಾಡ್ತಿದ್ದಾರೆ. ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳಿನ ಹಬ್ಬಕ್ಕೆ ಖರೀದಿ ಭರಾಟೆ ಕೂಡ ಜೋರಾಗಿರುವಂತದ್ದು. ಖರೀದಿ ಹೂವು ಹಣ್ಣು ಅಂತ ಬಂದ ಕೂಡಲೇ ನೆನಪಾಗುವಂತದ್ದೇ ಕೆಆರ್ ಮಾರುಕಟ್ಟೆ. ಕೆಆರ್ ಮಾರುಕಟ್ಟೆಯಲ್ಲಿ ಮುಂಜಾನೆಯಿಂದನೂ ಕೂಡ ಜನ ಹಬ್ಬದ ಪರ್ಚೇಸ್ ನಲ್ಲಿ ತೊಡಗಿದ್ದಾರೆ. ವರ್ಷದ ಮೊದಲ ಹಬ್ಬ. ಎಳ್ಳು ಬೆಲ್ಲ ತಿಂದು ಹಬ್ಬವನ್ನ ಆಚರಿಸೋದಕ್ಕೆ ಸಿಟಿ ಜನ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಹೀಗಾಗಿ ಹಬ್ಬದ ಖರೀದಿಗೆ ಮುಂಜಾನೆಯಿಂದ ಬಂದು ಎಲ್ಲಾ ರೀತಿಯ ಹೂ ಹಣ್ಣುಗಳ ಪರ್ಚೇಸ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಹಬ್ಬಕ್ಕಾಗಿ ಏನೆಲ್ಲ ಬೇಕು, ಅದರಲ್ಲೂ ಮುಖ್ಯವಾಗಿ ಹೂವು ಹಣ್ಣುಗಳಂತೂ ಬೇಕೇ ಬೇಕು. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಕೆಆರ್ ಮಾರ್ಕೆಟ್ ನಲ್ಲಿ ಫ್ರೆಶ್ ಹಾಗೆ ಕಡಿಮೆ ಬೆಲೆಯಲ್ಲಿ ಹೂವು ಹಣ್ಣು ಸಿಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಈಗಾಗಲೇ ಕೆಆರ್ ಮಾರ್ಕೆಟ್ ಹತ್ರ ಬಂದು ಪರ್ಚೇಸ್ ಅನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕೆಆರ್ ಮಾರ್ಕೆಟ್ ಭಾಗ ಹಾಗೆ ಅವೆನ್ಯೂ ರಸ್ತೆ ಆ ಭಾಗದಲ್ಲೂ ಕೂಡ ಜನಜಂಗುಳಿ ಇದೆ. ಮುಂಜಾನೆ 3 ಗಂಟೆಯಿಂದನೂ ಕೂಡ ಖರೀದಿ ಭರಾಟೆ ಜೋರಾಗಿ ಇರುವಂತದ್ದು. ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣುಗಳ ಬೆಲೆ ಕೊಂಚ ಏರಿಕೆ ಆಗಿದೆ. ಕನಕಾಂಬರ ಇರ್ಬೋದು, ಕಾಕಡ ಇರ್ಬೋದು, ರೋಸ್ ಇರ್ಬೋದು, ಶಾವಂತಿಗೆ ಇರ್ಬೋದು, ಚೆಂಡು ಹೂ ಇರ್ಬೋದು, ಇದೆಲ್ಲದರ ಬೆಲೆ ಕೊಂಚ ಜಾಸ್ತಿ ಆಗಿರುವಂತದ್ದು. ಇನ್ನು ಸಂಕ್ರಾಂತಿ ಹಬ್ಬಕ್ಕಾಗಿ ಈ ಗೆಣಸು ಹಾಗೆ ಕಡಲೆಕಾಯಿ, ಅವರೆಕಾಯಿ ಖರೀದಿ ಕೂಡ ಸಿಟಿ ಜನ ಈ ಹೊತ್ತಿನಲ್ಲಿ ಮಾಡ್ತಾರೆ. ಇವತ್ತು ಭೋಗಿ, ನಾಳೆ ಸಂಕ್ರಾಂತಿ ಹಬ್ಬ. ಹೀಗಾಗಿ ಸಂಕ್ರಾಂತಿ ಹಬ್ಬದ ಮುಂಚಿತ ದಿನನೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಖರೀದಿಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಅಲ್ಲಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಇದ್ದಾರೆ. ಅಂದ್ರೆ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡುವಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಪೊಲೀಸ್ ಕೂಡ ಇರುವಂತದ್ದು. ಇನ್ನು ಕಬ್ಬು ಕೂಡ ಸಾಕಷ್ಟು ಜನ ತಗೊಂಡು ಹೋಗ್ತಾ ಇದ್ದಾರೆ. ಜೋಡಿ ಕಬ್ಬಿನ ಬೆಲೆ 60 ರಿಂದ 80 ರೂಪಾಯಿ ಇದೆ. ಇನ್ನು ರೆಡಿಮೇಡ್ ಎಳ್ಳು ಬೆಲ್ಲಗಳನ್ನ ಕೂಡ ಮಳಿಗೆಗಳಲ್ಲಿ ಖರೀದಿಯನ್ನ ಮಾಡ್ತಾ ಇರುವಂತದ್ದು. ಒಟ್ನಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಹಬ್ಬದ ಪರ್ಚೇಸ್ಗೆ ಸಿಟಿ ಜನ ಕೆಆರ್ ಮಾರ್ಕೆಟ್ನತ್ತ ಬಂದಿದ್ದಾರೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕರ್ನಾಟಕದೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಕಳೆಗಟ್ಟಿದೆ. ವರ್ಷದ ಮೊದಲ ಹಬ್ಬ ರಾಜಧಾನಿ ಎಲ್ಲಾ ರೀತಿಯಲ್ಲೂ ಸಜ್ಜಾಗ್ತಾ ಇದೆ. ಬೆಂಗಳೂರಿನ ಮಾರ್ಕೆಟ್ಗಳಲ್ಲಿ ಖರೀದಿ ಭರಾಟೆ ಬಹಳ ಜೋರು. ಹೂ ಹಣ್ಣು ಖರೀದಿಗೆ ರಾಜಧಾನಿ ಜನ ಮುಗಿಬಿದ್ದಿದ್ದಾರೆ. ಹೂ ಹಣ್ಣು ದುಬಾರಿಯಾಗಿದೆ. ಹಬ್ಬದ ಸಂದರ್ಭ ಬೆಲೆ 1 to ಡಬಲ್ ಆಗಿದೆ. ಗ್ರಾಹಕರ ಕೈ ಸುಡ್ತಾ ಇದೆ ಹೂ ಹಣ್ಣಿನ ಬೆಲೆ. ಕೆಆರ್ ಮಾರುಕಟ್ಟೆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಸಾಮಾನ್ಯವಾಗಿ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಮಾರ್ಕೆಟ್ಗಳಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬೆಳಗಿನಿಂದಲೂ ಕೂಡ ಖರೀದಿಯ ಭರಾಟೆ ಬಹಳ ಜೋರಾಗಿದೆ. ಬೆಳಗ್ಗೆ 3 ಗಂಟೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಗ್ರಾಹಕರು. ಹೂ ಹಣ್ಣು ಹಬ್ಬಕ್ಕೆ ಬೇಕಾಗಿರುವಂತಹ ಎಳ್ಳು, ಬೆಲ್ಲ, ಕಬ್ಬು ಎಲ್ಲವನ್ನೂ ಕೂಡ ಖರೀದಿ ಮಾಡ್ತಿದ್ದಾರೆ. ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳಿನ ಹಬ್ಬಕ್ಕೆ ಖರೀದಿ ಭರಾಟೆ ಕೂಡ ಜೋರಾಗಿರುವಂತದ್ದು. ಖರೀದಿ ಹೂವು ಹಣ್ಣು ಅಂತ ಬಂದ ಕೂಡಲೇ ನೆನಪಾಗುವಂತದ್ದೇ ಕೆಆರ್ ಮಾರುಕಟ್ಟೆ. ಕೆಆರ್ ಮಾರುಕಟ್ಟೆಯಲ್ಲಿ ಮುಂಜಾನೆಯಿಂದನೂ ಕೂಡ ಜನ ಹಬ್ಬದ ಪರ್ಚೇಸ್ ನಲ್ಲಿ ತೊಡಗಿದ್ದಾರೆ. ವರ್ಷದ ಮೊದಲ ಹಬ್ಬ. ಎಳ್ಳು ಬೆಲ್ಲ ತಿಂದು ಹಬ್ಬವನ್ನ ಆಚರಿಸೋದಕ್ಕೆ ಸಿಟಿ ಜನ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಹೀಗಾಗಿ ಹಬ್ಬದ ಖರೀದಿಗೆ ಮುಂಜಾನೆಯಿಂದ ಬಂದು ಎಲ್ಲಾ ರೀತಿಯ ಹೂ ಹಣ್ಣುಗಳ ಪರ್ಚೇಸ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಹಬ್ಬಕ್ಕಾಗಿ ಏನೆಲ್ಲ ಬೇಕು, ಅದರಲ್ಲೂ ಮುಖ್ಯವಾಗಿ ಹೂವು ಹಣ್ಣುಗಳಂತೂ ಬೇಕೇ ಬೇಕು.
ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಕೆಆರ್ ಮಾರ್ಕೆಟ್ ನಲ್ಲಿ ಫ್ರೆಶ್ ಹಾಗೆ ಕಡಿಮೆ ಬೆಲೆಯಲ್ಲಿ ಹೂವು ಹಣ್ಣು ಸಿಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಈಗಾಗಲೇ ಕೆಆರ್ ಮಾರ್ಕೆಟ್ ಹತ್ರ ಬಂದು ಪರ್ಚೇಸ್ ಅನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕೆಆರ್ ಮಾರ್ಕೆಟ್ ಭಾಗ ಹಾಗೆ ಅವೆನ್ಯೂ ರಸ್ತೆ ಆ ಭಾಗದಲ್ಲೂ ಕೂಡ ಜನಜಂಗುಳಿ ಇದೆ. ಮುಂಜಾನೆ 3 ಗಂಟೆಯಿಂದನೂ ಕೂಡ ಖರೀದಿ ಭರಾಟೆ ಜೋರಾಗಿ ಇರುವಂತದ್ದು. ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣುಗಳ ಬೆಲೆ ಕೊಂಚ ಏರಿಕೆ ಆಗಿದೆ. ಕನಕಾಂಬರ ಇರ್ಬೋದು, ಕಾಕಡ ಇರ್ಬೋದು, ರೋಸ್ ಇರ್ಬೋದು, ಶಾವಂತಿಗೆ ಇರ್ಬೋದು, ಚೆಂಡು ಹೂ ಇರ್ಬೋದು, ಇದೆಲ್ಲದರ ಬೆಲೆ ಕೊಂಚ ಜಾಸ್ತಿ ಆಗಿರುವಂತದ್ದು. ಇನ್ನು ಸಂಕ್ರಾಂತಿ ಹಬ್ಬಕ್ಕಾಗಿ ಈ ಗೆಣಸು ಹಾಗೆ ಕಡಲೆಕಾಯಿ, ಅವರೆಕಾಯಿ ಖರೀದಿ ಕೂಡ ಸಿಟಿ ಜನ ಈ ಹೊತ್ತಿನಲ್ಲಿ ಮಾಡ್ತಾರೆ. ಇವತ್ತು ಭೋಗಿ, ನಾಳೆ ಸಂಕ್ರಾಂತಿ ಹಬ್ಬ. ಹೀಗಾಗಿ ಸಂಕ್ರಾಂತಿ ಹಬ್ಬದ ಮುಂಚಿತ ದಿನನೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಖರೀದಿಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಅಲ್ಲಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಇದ್ದಾರೆ. ಅಂದ್ರೆ ಟ್ರಾಫಿಕ್ ನ ಕ್ಲಿಯರ್ ಮಾಡುವಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಪೊಲೀಸ್ ಕೂಡ ಇರುವಂತದ್ದು. ಇನ್ನು ಕಬ್ಬು ಕೂಡ ಸಾಕಷ್ಟು ಜನ ತಗೊಂಡು ಹೋಗ್ತಾ ಇದ್ದಾರೆ. ಜೋಡಿ ಕಬ್ಬಿನ ಬೆಲೆ 60 ರಿಂದ 80 ರೂಪಾಯಿ ಇದೆ. ಇನ್ನು ರೆಡಿಮೇಡ್ ಎಳ್ಳು ಬೆಲ್ಲಗಳನ್ನ ಕೂಡ ಮಳಿಗೆಗಳಲ್ಲಿ ಖರೀದಿಯನ್ನ ಮಾಡ್ತಾ ಇರುವಂತದ್ದು. ಒಟ್ನಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಹಬ್ಬದ ಪರ್ಚೇಸ್ಗೆ ಸಿಟಿ ಜನ ಕೆಆರ್ ಮಾರ್ಕೆಟ್ನತ್ತ ಬಂದಿದ್ದಾರೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕರ್ನಾಟಕದೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಕಳೆಗಟ್ಟಿದೆ. ವರ್ಷದ ಮೊದಲ ಹಬ್ಬ ರಾಜಧಾನಿ ಎಲ್ಲಾ ರೀತಿಯಲ್ಲೂ ಸಜ್ಜಾಗ್ತಾ ಇದೆ. ಬೆಂಗಳೂರಿನ ಮಾರ್ಕೆಟ್ಗಳಲ್ಲಿ ಖರೀದಿ ಭರಾಟೆ ಬಹಳ ಜೋರು. ಹೂ ಹಣ್ಣು ಖರೀದಿಗೆ ರಾಜಧಾನಿ ಜನ ಮುಗಿಬಿದ್ದಿದ್ದಾರೆ. ಹೂ ಹಣ್ಣು ದುಬಾರಿಯಾಗಿದೆ. ಹಬ್ಬದ ಸಂದರ್ಭ ಬೆಲೆ 1 ಡಬಲ್ ಆಗಿದೆ. ಗ್ರಾಹಕರ ಕೈ ಸುಡ್ತಾ ಇದೆ ಹೂ ಹಣ್ಣಿನ ಬೆಲೆ. ಕೆಆರ್ ಮಾರುಕಟ್ಟೆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಸಾಮಾನ್ಯವಾಗಿ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಮಾರ್ಕೆಟ್ಗಳಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬೆಳಗಿನಿಂದಲೂ ಕೂಡ ಖರೀದಿಯ ಭರಾಟೆ ಬಹಳ ಜೋರಾಗಿದೆ. ಬೆಳಗ್ಗೆ 3 ಗಂಟೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಗ್ರಾಹಕರು. ಹೂ ಹಣ್ಣು, ಹಬ್ಬಕ್ಕೆ ಬೇಕಾಗಿರುವಂತಹ ಎಳ್ಳು, ಬೆಲ್ಲ, ಕಬ್ಬು ಎಲ್ಲವನ್ನೂ ಕೂಡ ಖರೀದಿ ಮಾಡ್ತಿದ್ದಾರೆ. ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳಿನ ಹಬ್ಬಕ್ಕೆ ಖರೀದಿ ಭರಾಟೆ ಕೂಡ ಜೋರಾಗಿರುವಂತದ್ದು. ಖರೀದಿ ಹೂವು ಹಣ್ಣು ಅಂತ ಬಂದ ಕೂಡಲೇ ನೆನಪಾಗುವಂತದ್ದೇ ಕೆಆರ್ ಮಾರುಕಟ್ಟೆ. ಕೆಆರ್ ಮಾರುಕಟ್ಟೆಯಲ್ಲಿ ಮುಂಜಾನೆಯಿಂದನೂ ಕೂಡ ಜನ ಹಬ್ಬದ ಪರ್ಚೇಸ್ ನಲ್ಲಿ ತೊಡಗಿದ್ದಾರೆ. ವರ್ಷದ ಮೊದಲ ಹಬ್ಬ, ಎಳ್ಳು ಬೆಲ್ಲ ತಿಂದು ಹಬ್ಬವನ್ನ ಆಚರಿಸೋದಕ್ಕೆ ಸಿಟಿ ಜನ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಹೀಗಾಗಿ ಹಬ್ಬದ ಖರೀದಿಗೆ ಮುಂಚಾನೆಯಿಂದ ಬಂದು ಎಲ್ಲಾ ರೀತಿಯ ಹೂ ಹಣ್ಣುಗಳ ಪರ್ಚೇಸ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಹಬ್ಬಕ್ಕಾಗಿ ಏನೆಲ್ಲ ಬೇಕೋ ಅದರಲ್ಲೂ ಮುಖ್ಯವಾಗಿ ಹೂವು ಹಣ್ಣುಗಳಂತೂ ಬೇಕೇ ಬೇಕು. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಕೆಆರ್ ಮಾರ್ಕೆಟ್ ನಲ್ಲಿ ಫ್ರೆಶ್ ಹಾಗೆ ಕಡಿಮೆ ಬೆಲೆಯಲ್ಲಿ ಹೂವು ಹಣ್ಣು ಸಿಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಈಗಾಗಲೇ ಕೆಆರ್ ಮಾರ್ಕೆಟ್ ಹತ್ರ ಬಂದು ಪರ್ಚೇಸ್ ಅನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕೆಆರ್ ಮಾರ್ಕೆಟ್ ಭಾಗ ಹಾಗೆ ಅವೆನ್ಯೂ ರಸ್ತೆ ಆ ಭಾಗದಲ್ಲೂ ಕೂಡ ಜನಜಂಗುಳಿ ಇದೆ. ಮುಂಜಾನೆ 3 ಗಂಟೆಯಿಂದನೂ ಕೂಡ ಖರೀದಿ ಭರಾಟೆ ಜೋರಾಗಿ ಇರುವಂತದ್ದು. ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣುಗಳ ಬೆಲೆ ಕೊಂಚ ಏರಿಕೆ ಆಗಿದೆ. ಕನಕಾಂಬರ ಇರ್ಬೋದು, ಕಾಕಡ ಇರ್ಬೋದು, ರೋಸ್ ಇರ್ಬೋದು, ಶಾವಂತಿಗೆ ಇರ್ಬೋದು, ಚೆಂಡು ಹೂ ಇರ್ಬೋದು, ಇದೆಲ್ಲದರ ಬೆಲೆ ಕೊಂಚ ಜಾಸ್ತಿ ಆಗಿರುವಂತದ್ದು. ಇನ್ನು ಸಂಕ್ರಾಂತಿ ಹಬ್ಬಕ್ಕಾಗಿ ಈ ಗೆಣಸು ಹಾಗೆ ಕಡಲೆಕಾಯಿ, ಅವರೆಕಾಯಿ ಖರೀದಿ ಕೂಡ ಸಿಟಿ ಜನ ಈ ಹೊತ್ತಿನಲ್ಲಿ ಮಾಡ್ತಾರೆ. ಇವತ್ತು ಭೋಗಿ, ನಾಳೆ ಸಂಕ್ರಾಂತಿ ಹಬ್ಬ. ಹೀಗಾಗಿ ಸಂಕ್ರಾಂತಿ ಹಬ್ಬದ ಮುಂಚಿತ ದಿನನೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಖರೀದಿಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಅಲ್ಲಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಇದ್ದಾರೆ. ಅಂದ್ರೆ ಟ್ರಾಫಿಕ್ ನ ಕ್ಲಿಯರ್ ಮಾಡುವಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಪೊಲೀಸ್ ಕೂಡ ಇರುವಂತದ್ದು. ಇನ್ನು ಕಬ್ಬು ಕೂಡ ಸಾಕಷ್ಟು ಜನ ತಗೊಂಡು ಹೋಗ್ತಾ ಇದ್ದಾರೆ. ಜೋಡಿ ಕಬ್ಬಿನ ಬೆಲೆ 60 ರಿಂದ 80 ರೂಪಾಯಿ ಇದೆ. ಇನ್ನು ರೆಡಿಮೇಡ್ ಎಳ್ಳು ಬೆಲ್ಲಗಳನ್ನ ಕೂಡ ಮಳಿಗೆಗಳಲ್ಲಿ ಖರೀದಿಯನ್ನ ಮಾಡ್ತಾ ಇರುವಂತದ್ದು. ಒಟ್ನಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಹಬ್ಬದ ಪರ್ಚೇಸ್ಗೆ ಸಿಟಿ ಜನ ಕೆಆರ್ ಮಾರ್ಕೆಟ್ನತ್ತ ಬಂದಿದ್ದಾರೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.